ಶರಣೆಂಬೆನ ನಿನಗೆ ಶ್ರೀಹರಿಗೆ, ಶರಣೆಂಬೆನ ನಿನಗೆ ಶ್ರೀಹರಿಗೆ, ಶರಣೆಂಬೆನ ನಿನಗೆ ಶ್ರೀಹರಿಗೆ. ಕರೆದಾಗಲೆಲ್ಲ ನೀಯನ ಬಳಿಗೆ ಬಂದಿರುವೆ, ಶರಣೆಂಬೆನ ನಿನಗೆ ಶ್ರೀಹರಿಗೆ. ಕರೆದಾಗಲೆಲ್ಲ ಎನ ಬಳಿಗೆ ಬಂದಿರುವೆ, ಶರಣೆಂಬೆನ ನಿನಗೆ ಶ್ರೀಹರಿಗೆ. ಆರೆ ಧ್ಯಾನದಲ್ಲಿ ಕಂಡಂಥ ಬೆಳಕೆ, ಅರೆ ಧ್ಯಾನದಲ್ಲಿ ಕಂಡಂಥ ಬೆಳಕೆ, ತೆರೆಸಿ ಒಳಗಣ್ಣ ಬೋಧಿಸಿದ ದನಿಯೇ, ತೆರೆಸಿ ಒಳಗಣ್ಣ ಬೋಧಿಸಿದ ದನಿಯೇ. ಇನಿಯನಂತೆ ಎನಗೆ ಸನಿಹಕ್ಕೆ ಬಂದಿರುವೆ, ಇನಿಯನಂತೆ ಎನಗೆ ಸನಿಹಕ್ಕೆ ಬಂದಿರುವೆ. ಅನವರತ ಎನ್ನೊಳು ಇರು ನನ್ನಾತ್ಮನಿಧಿಗೆ, ಅನವರತ ಎನ್ನೊಳಿರು ಎನ್ನಾತ್ಮನಿಧಿಯೇ. ಅನವರತ ಎನ್ನೊಳಿರು ನನ್ನಾತ್ಮನಿಧಿಯೇ. ಶರಣೆಂಬೆನ ನಿನಗೆ ಶ್ರೀಹರಿಗೆ. ಕರೆದಾಗಲೆಲ್ಲ ಎನ ಬಳಿಗೆ ಬಂದಿರುವೆ, ಶರಣೆಂಬೆ ನಿನಗೆ ಶ್ರೀಹರಿಗೆ. ಬಂಧಗಳನ್ನೆಲ್ಲ ನೀ ಅಂಧದಲ್ಲಿ ಬಿಡಿಸುತ್ತೀಹೆ, ಬಂಧಗಳನ್ನೆಲ್ಲ ನೀ ಅಂಧದಲ್ಲಿ ಬಿಡಿಸುತ್ತೀಹೆ. ಕಂದನಾನಿ ಭವದಿ ಬಳಲಿರುವೆ ದೊರೆಯೇ, ಕಂದನಾನಿ ಭವದಿ ಬಳಲಿರುವೆ ದೊರೆಯೇ. ಇಂದುಧರ ಬಂಧು ಮಿತ್ರನು ನೀನಾದೆ, ಇಂದುಧರ ಬಂಧು ಮಿತ್ರನು ನೀನಾದೆ. ಸಿಂಧು ಶಯನನೇ ಸಲಹೋ ಕನಕ ಕೇಶವನೇ, ಸಿಂಧು ಶಯನನೇ ಸಲಹೋ ಕನಕ ಕೇಶವನೇ. ಸಿಂಧು ಶಯನನೇ ಸಲಹೋ ಕನಕ ಕೇಶವನೇ. ಶರಣೆಂಬೆನ ನಿನಗೆ ಶ್ರೀಹರಿಗೆ, ಶರಣೆಂಬೆನ ನಿನಗೆ ಶ್ರೀಹರಿಗೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ, ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇವೈಷ್ಯತ್ಯ ಸಂಶಯಃ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಂ
ಗುಹ್ಯಾತ್ ಗುಹ್ಯತರಂ ಮಯಾ ವಿಮೃಶ್ಯ ಏತದಶೇಷೇಣ ಯಥೇಚ್ಛಸಿ ತಥಾ ಕುರು. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 12 ಅಧ್ಯಾಯಗಳನ್ನು ಮುಗಿಸಿ 13ನೇ ಅಧ್ಯಾಯವಾದಂತಹ ಕ್ಷೇತ್ರಜ್ಞ ಯೋಗದ ಪ್ರವೇಶವನ್ನು ಮಾಡಿದ್ದೇವೆ. ಹೇಗೆ 6ನೇ ಅಧ್ಯಾಯದಿಂದ 7ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದೀವೋ, ಆಗ ಹೇಗೆ ವ್ಯಕ್ತಿಗತವಾದಂತಹ ವ್ಯಷ್ಟಿ ರೂಪದಲ್ಲಿರುವಂತಹ ಸಂವಾದವು ಸಮಷ್ಟಿ ರೂಪವನ್ನು ಪಡೆದುಕೊಂಡು ವಿಶ್ವದ ಬಗ್ಗೆಯೂ ವಿಶ್ವದಲ್ಲಿ ತಾನು ಇರುವ ನೀತಿಗಳ ಬಗ್ಗೆಯೂ ವಿಶ್ವವೇ ಹೇಗೆ ತಾನಾಗಿದ್ದೇನೆಂಬುದನ್ನು 7ನೇ ಅಧ್ಯಾಯದಲ್ಲಿ ಪರಮಾತ್ಮನು ವರ್ಣಿಸಲು ಆರಂಭಿಸಿದಾಗ ಸಮಷ್ಟಿ ರೂಪದಲ್ಲಿ ಮಾನುಷ ವೇಷದಲ್ಲಿ ನಿಂತಿರುವಂತಹ ವಿಷ್ಣುವಿನ ಅವತಾರಿಯಾದಂತಹ ಕೃಷ್ಣಾಂಶನು ವಿಷ್ಣು ಅಂಶವನ್ನು ನಿಯಮಿತವಾದಂತಹ ಈ ದೇಹದಿಂದ ಪ್ರಕಟಪಡಿಸುತ್ತಾ ಎಲ್ಲ ಮಾನವರಂತೆಯೇ ಕಾಣಿಸುತ್ತಿದ್ದ ಅರ್ಜುನನಿಗೆ 7ನೇ ಅಧ್ಯಾಯದಲ್ಲಿ ಸಮಷ್ಟಿ ರೂಪದಲ್ಲಿ ತನ್ನ ಅಸ್ತಿತ್ವವನ್ನು ವರ್ಣಿಸುತ್ತಿರುವ ಪರಮಾತ್ಮನ ವಿಷಯಗಳು ತಿಳಿಯುವುದೇ ಇಲ್ಲ. ವಿಶ್ವವೇ ತಾನಾಗಿದ್ದೇನೆಂಬುದನ್ನು ಯಾವೊಬ್ಬ ಮನುಷ್ಯನು ಹೇಳಲಾರಂಭಿಸಿದರೆ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದು? ಮನುಷ್ಯನಾಗಿ ಅತಿಮಾನುಷ ಶಕ್ತಿಗಳನ್ನು ಹೊಂದಿದ್ದಂತಹ ಅಸ್ತ್ರಶಸ್ತ್ರಗಳನ್ನು ಪಡೆದಿದ್ದಂತಹ ಪರಮೇಶ್ವರನನ್ನೇ ಒಲಿಸಿಕೊಂಡು ಪಾಶುಪತಾಸ್ತ್ರವನ್ನು ಹೊಂದಿರುವಂತಹ ಅರ್ಜುನನಿಗೂ ಶ್ರೀಕೃಷ್ಣನ ಈ ವಿಶ್ವರೂಪವನ್ನಾಗಲಿ ವಿಶ್ವಾತ್ಮನೆಂಬುದನ್ನಾಗಲಿ ವಿಶ್ವವೇ ಅವನಾಗಿದ್ದಾನೆಂಬುದನ್ನಾಗಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಂತಹ ವಿಶ್ವಾತ್ಮನ ಮತ್ತು ವಿಶ್ವದ ವಿಷಯಗಳನ್ನು ಪರಮಾತ್ಮನು 7ನೇ ಅಧ್ಯಾಯದಲ್ಲಿ ಆರಂಭಿಸಿ ಬಿಡುತ್ತಾನೆ. ಅದು ಸಮಷ್ಟಿ ರೂಪದಲ್ಲಿ ನಮಗೆ ಕಾಣುತ್ತಿರುವ ಜಗತ್ತು, ಪ್ರಪಂಚ, ಭೂಗೋಳ, ಎಲ್ಲ ಖಗೋಳಗಳೊಡನೆ ಇರುವಂತಹ ಸಂಬಂಧ, ಇಡೀ ವಿಶ್ವವನ್ನೇ ಪರಮಾತ್ಮನು ವರ್ಣಿಸ ಹೊರಡುತ್ತಾನೆ. ಹಾಗಾಗಿ ನಿಯಮಿತವಾದಂತಹ ದೇಹದೊಳಗೆ ಅಡಗಿರುವಂತಹ ಈ ಜೀವಶಕ್ತಿಗೆ ವಿಶ್ವಾದ್ಯಂತ ಪಸರಿಸಿರುವ ಮಹಾನ್ ಶಕ್ತಿಯನ್ನು, ಅನಂತ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವೆರಡನ್ನೇ ಇಲ್ಲಿ ಪರಮಾತ್ಮನು ಕ್ಷೇತ್ರಜ್ಞ ಎಂಬ ಪದಗಳಿಂದ ಪರಿಚಯಿಸುತ್ತಿದ್ದಾನೆ. ವ್ಯಷ್ಟಿಗತವಾಗಿರುವಂತಹ ಸಕಲ ವಿದ್ಯಾ, ಸಕಲ ಜ್ಞಾನ ಮತ್ತು ಜೀವಶಕ್ತಿಗಳು ವಿಶ್ವಾದ್ಯಂತ ಹೇಗೆ ಪಸರಿಸಬಲ್ಲದು, ವ್ಯಾಪಿಸಬಲ್ಲದು ಎಂಬುದನ್ನು ಕ್ಷೇತ್ರಜ್ಞದ ಜ್ಞಾನದ ಮೂಲಕ ಪರಮಾತ್ಮನು ಎಲ್ಲರಿಗೂ ಕರುಣಿಸುತ್ತಿದ್ದಾನೆ. ಇದು ಸಂಪೂರ್ಣವಾಗಿ ವಿಶ್ವ ವ್ಯವಸ್ಥೆಯನ್ನು ವರ್ಣಿಸಿದ 6 ಅಧ್ಯಾಯಗಳ ನಂತರದಲ್ಲಿ ಈ ವಿಶ್ವವೆಂಬ ಕ್ಷೇತ್ರದಲ್ಲಿ ಕ್ಷೇತ್ರಜ್ಞನಾಗಿ
ಪರಮಾತ್ಮನು, ಪರಬ್ರಹ್ಮನು, ಪರಮಪುರುಷನು ಯಾವ ರೀತಿ ಅಳವಡಿಸಿಕೊಂಡಿರುತ್ತಾನೆ, ಯಾವ ರೀತಿ ಪ್ರಕಟವಾಗುತ್ತಿರುತ್ತಾನೆ, ಇಡೀ ವ್ಯವಸ್ಥೆಯನ್ನೇ ಯಾವ ರೀತಿ ನಿಯಂತ್ರಣ ಮಾಡುತ್ತಿರುತ್ತಾನೆ ಎಂಬುದನ್ನು ಜ್ಞಾನದಿಂದ ಸಂಕ್ಷೇಪವಾಗಿ ತಿಳಿಸಹೊರಟಿದ್ದಾನೆ. ನಾವು ಈ ದಿಸೆಯಲ್ಲಿ ಕ್ಷೇತ್ರನನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ಕ್ಷೇತ್ರಜ್ಞನನ್ನು ಹಿಂದಿನ 11 ಅಧ್ಯಾಯಗಳಲ್ಲಿ ಕಂಡಂತೆ ಕಾಣಲು ಸಾಧ್ಯವಾಗುತ್ತದೆ. ಇಲ್ಲವಾದರೆ ಸಮಷ್ಟಿ ರೂಪದ ವಿಶ್ವಾತ್ಮನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಸಮಷ್ಟಿ ರೂಪದ ವಿಶ್ವಾತ್ಮನೇ ಕ್ಷೇತ್ರಜ್ಞನು ಎಂಬುದನ್ನು ತಿಳಿದುಕೊಳ್ಳಲಾಗುವುದಿಲ್ಲ. ಇತಿಮಿತಿಗಳಿಲ್ಲದ ಅನಂತ ಶಕ್ತಿ ವಿಶ್ವವನ್ನೇ ವ್ಯಾಪಿಸಿರುವಂತಹದ್ದು ಜೀವರೂಪದಿಂದ ಒಂದು ಕ್ಷೇತ್ರದಲ್ಲಿ ಪರಿಮಿತವಾಗಿ, ಕ್ಷೇತ್ರವೆಂದರೆ ಇಲ್ಲಿ ದೇಹದಲ್ಲಿ ಜೀವಶಕ್ತಿಯು ಇತಿಮಿತಿಗಳಲ್ಲಿ ಹೇಗೆ ನಡೆದುಕೊಳ್ಳುತ್ತದೆ ಎಂಬುದನ್ನು ತಿಳಿಸುತ್ತಿರುವ ಪರಮಾತ್ಮನು ಜೀವ ಎಂಬ ನಿಯಮಿತವಾದ ಇತಿಮಿತಿಯುಳ್ಳ ಶಕ್ತಿಯನ್ನು ವಿಶ್ವಾತ್ಮನಿಗೆ ಇರುವಂತಹ ವಿಶ್ವದ ಅನಂತ ಶಕ್ತಿಯನ್ನು ಯಾವ ರೀತಿ ಸಂಕ್ಷೇಪವಾಗಿ ತಿಳಿಸಬೇಕು ಎಂಬುದನ್ನು ಅರಿತು ವಿಶ್ವರೂಪವನ್ನೇ ತೋರಿಸಿದಂತಹ ತನ್ನ ಯೋಗ ಸಿದ್ಧಿಗಳನ್ನು ಯಾವ ರೀತಿಯಲ್ಲಿ ಪರಮಾತ್ಮನು ಪ್ರಕಟಪಡಿಸಿದೆನೋ ಎಂಬುದನ್ನು ತಿಳಿದುಕೊಳ್ಳಲು ಸುಗ ಅರ್ಜುನನಿಗೆ ಸಮಷ್ಟಿ ರೂಪವನ್ನು ಒಂದು ಸಾಮಾನ್ಯ ಜೀವರೂಪದಲ್ಲಿ ಪ್ರಸನ್ನವಾಗುವ ರೀತಿಯಲ್ಲಿ ದೇಹವೆಂಬ ಕ್ಷೇತ್ರವನ್ನು ವರ್ಣಿಸುತ್ತಾ ಈ ಕ್ಷೇತ್ರದ ಮಹಿಮೆಗಳನ್ನು ತಿಳಿಸುತ್ತಲಿದ್ದಾನೆ. ಕ್ಷೇತ್ರಜ್ಞನಲ್ಲಿ ಯಾವ ಭೇದಗಳು, ಭಾಗಗಳು ಇಲ್ಲ. ಅದು ಪರಿಪೂರ್ಣ ವಸ್ತು. ಕ್ಷೇತ್ರದಲ್ಲಿ ಯಾದರೋ ಅನೇಕ ಭಾವಗಳುಂಟು, ಭಿನ್ನತೆಗಳುಂಟು, ಭೇದಗಳುಂಟು. ಆ ಭೇದಗಳನ್ನು ಸರಿಯಾಗಿ ಅರಿತಾಗಲೇ ವ್ಯಷ್ಟಿ ಸಮಷ್ಟಿ, ವ್ಯಕ್ತಿ ಅವ್ಯಕ್ತ ಎಲ್ಲವನ್ನೂ ತಿಳಿದುಕೊಳ್ಳಲು ಸಾಧ್ಯವಾಗುವುದು. ಆದುದರಿಂದಲೇ ಸರಿಯಾದ ಜ್ಞಾನವೆಂದರೆ ಕ್ಷೇತ್ರಜ್ಞನ ಜ್ಞಾನವೇ ಸರಿಯಾದ ಜ್ಞಾನ. ಈ ಸರಿಯಾದ ಜ್ಞಾನವನ್ನು ಹೊಂದುವುದೇ ಭಗವದ್ಗೀತೆಯ ಪರಮೋದ್ದೇಶ. ಅತ್ಯಂತ ರಹಸ್ಯತಮವಾಗಿರುವಂತಹ ಈ ಕ್ಷೇತ್ರಜ್ಞರ ಯೋಗವನ್ನು, ಈ ಯೋಗದಿಂದ ಉಂಟಾಗುತ್ತಿರುವಂತಹ ಇತಿಮಿತಿಯುಳ್ಳ ಜೀವಶಕ್ತಿಯನ್ನು, ಇತಿಮಿತಿಯೇ ಇಲ್ಲದಂತಹ ವಿಶ್ವಶಕ್ತಿಯನ್ನು, ಅನಂತ ಶಕ್ತಿಯನ್ನು ವಿಶ್ವಾದ್ಯಂತ ಕಾಣಲು ಹೇಗೆ ಸಾಧ್ಯವಾಗುವುದು ಎಂಬುದನ್ನು ತಿಳಿಸುತ್ತಿರುವಂತಹ ಈ ಕ್ಷೇತ್ರಜ್ಞ ಜ್ಞಾನವೇ ಪರಮೋತ್ಕೃಷ್ಟವಾದ ಜ್ಞಾನವೆಂದು ನನ್ನ ಮತ ಎಂಬುದಾಗಿ ಪರಮಾತ್ಮನು ತತ್ ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸಚಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಸಂಕ್ಷೇಪವಾಗಿ ಸಂಗ್ರಹದಿಂದ ಹೇಳುತ್ತಿದ್ದೇನೆ, ಕೇಳಿ ತಿಳಿದುಕೋ. ಯಾವುದು? ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಪರಮಾತ್ಮನನ್ನು, ಶ್ರೀಕೃಷ್ಣನನ್ನು ಕ್ಷೇತ್ರಜ್ಞನೆಂಬುದಾಗಿ ನೀನು ತಿಳಿದುಕೊಂಡೇ 6 ಅಧ್ಯಾಯಗಳಲ್ಲಿ. ಆ ಕ್ಷೇತ್ರಜ್ಞನ ಮಹಿಮೆಯನ್ನು, ಈಗ ಕ್ಷೇತ್ರ ಸಂಬಂಧವಾಗಿ ಹೇಗೆ ಯೋಗ ಉಂಟಾಗಿದೆ ಎಂಬುದನ್ನು ನಿನಗೆ ತಿಳಿಸ ಹೊರಟಿದ್ದೇನೆ. ಆದುದರಿಂದ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರನು ಎಲ್ಲಿರುವನು? ಸರ್ವಕ್ಷೇತ್ರೇಷು. ಹಿಂದಿನ ಶ್ಲೋಕದಲ್ಲಿ ದೇಹವನ್ನೇ ಕ್ಷೇತ್ರವೆಂಬುದಾಗಿ ತಿಳಿದುಕೋ, ಈ ಶರೀರವನ್ನೇ ಕ್ಷೇತ್ರವನ್ನಾಗಿ ತಿಳಿದುಕೋ,
ಎಂಬುದಾಗಿ ಹೇಳಿದ ಪರಮಾತ್ಮನು ಈ ಶರೀರದೊಳಗೆ ಇರುವಂತಹವನೇ ಕ್ಷೇತ್ರಜ್ಞನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅರ್ಜುನನ ದೇಹದ ಒಳಗಿರುವವನು ಕ್ಷೇತ್ರಜ್ಞನೇ, ಕೃಷ್ಣನ ದೇಹದ ಒಳಗೆ ಇರುವವನು ಕ್ಷೇತ್ರಜ್ಞನೇ. ಆದರೆ ಅರ್ಜುನನು ಮಾನವನಾಗಿ ಇತಿಮಿತಿಯುಳ್ಳವನಾಗಿದ್ದಾನೆ. ಶ್ರೀಕೃಷ್ಣನು ಇತಿಮಿತಿಗಳಲ್ಲದ ಅನಂತ ವಿಶ್ವಶಕ್ತಿಯನ್ನು ತನ್ನ ದೇಹದಲ್ಲಿ ತುಂಬಿಸಿಕೊಂಡು ಯೋಗ ಸಿದ್ಧಿಗಳಿಂದ ಅದನ್ನು ಇತಿಮಿತಿಯುಳ್ಳದ್ದೋ ಎಂಬಂತೆ ಪ್ರಕಟಪಡಿಸುತ್ತಿದ್ದಾನೆ. ಹೀಗಿರುವಂತಹ ಸಮಷ್ಟಿ ರೂಪ ಶಕ್ತಿಗಳನ್ನು, ವಿಶ್ವವನ್ನು ಶ್ರೀಕೃಷ್ಣನ ದೇಹದಲ್ಲಿ ಈಗಷ್ಟೇ ಕಂಡ ಅರ್ಜುನನು ನಿನ್ನ ಮೊದಲಿನ ಪ್ರಸನ್ನ ರೂಪಕ್ಕೆ ಬಾ ಎಂಬುದಾಗಿ ಭಯಭೀತನಾಗಿ 16 ಸಲ ಆ ತನ್ನ ಭಯಂಕರ ಸ್ಥಿತಿಯನ್ನು, ದುಃಖತಪ್ತ ಸ್ಥಿತಿಯನ್ನು, ಮಾನವನ ಇತಿಮಿತಿಗಳನ್ನು ಪರಮಾತ್ಮನಲ್ಲಿ ಹೇಳುತ್ತಾ ಹೋದ ಅಧ್ಯಾಯಗಳಲ್ಲಿ ಪರಮಾತ್ಮನು ಯಾವ ರೀತಿಯಲ್ಲಿ ತನ್ನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದು ಎಂಬುದಾಗಿ ಅರ್ಜುನನು ವರ್ಣಿಸುತ್ತಾ, ಶ್ರೀಕೃಷ್ಣನು ವಿಶ್ವರೂಪವನ್ನು ಹಿಂತೆಗೆದುಕೊಂಡು ಮಾನವ ರೂಪದಿಂದ ನಿಂತ ಒಡನೆಯೇ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ. ಒಂದೊಂದು ಪದಗಳನ್ನು ಗಮನಿಸಬೇಕು. ಸಮಷ್ಟಿ ರೂಪವನ್ನು, ವಿಶ್ವರೂಪವನ್ನು ನೋಡಲಾಗದ ಅರ್ಜುನನು ಪ್ರಸನ್ನ ರೂಪನಾಗಿ ಕಾಣಿಸಿಕೊಂಡ ಒಡನೆಯೇ ಕೃಷ್ಣನಿಗೆ ಹೇಳುವ ಮಾತುಗಳು ದೃಷ್ಟ್ವ ಇದಂ ಮಾನುಷಂ ರೂಪಂ. ಅಪ್ಪ, ಈ ಮಾನುಷ ರೂಪ ಎಲ್ಲಿ ಹೋಗಿತ್ತು ಇಷ್ಟರವರೆಗೆ? ಇಡೀ ವಿಶ್ವರೂಪವನ್ನೇ ತೋರಿಸಿಬಿಟ್ಟೆಯಲ್ಲ. ನನ್ನಿಂದ, ಮಾನವನಿಂದ ನೋಡಲು ಸಾಧ್ಯವಾಗದಂತಹ ಸ್ಥಿತಿಗೆ ನನ್ನನ್ನು ಕರೆದುಕೊಂಡು ಹೋದೆಯಲ್ಲ. ಅಂತಹ ವಿಶ್ವರೂಪವನ್ನು ಮತ್ತೆ ಹಿಂತೆಗೆದುಕೊಂಡಿರುವೆಯಲ್ಲ. ಈಗ ನೀನು ಎಷ್ಟು ಪ್ರಸನ್ನನಾಗಿ ಕಾಣಿಸುತ್ತಿದ್ದೀಯೇ. ಮಾನುಷಂ ರೂಪಂ ತವ ಸೌಮ್ಯಂ, ಪ್ರಸನ್ನನಾಗಿ ಸೌಮ್ಯನಾಗಿ ಕಾಣಿಸುತ್ತಿರುವ ಹೇ ಜನಾರ್ದನನೇ. ಇದಾನೀಮಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ. ನೋಡಿ, ಇಲ್ಲಿ ಕ್ಷೇತ್ರದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಪದಪ್ರಯೋಗಗಳನ್ನು ಅರ್ಜುನನು ಮಾಡಿದ್ದಾನೆ. ಇದಾನೀಂ ಅಸ್ಮಿ, ಈಗ ನಾನು ಮನುಷ್ಯನಂತಾಗಿದ್ದೇನೆ, ನಾನು ಮನುಷ್ಯನು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ಸಂವೃತ್ತಃ, ಈ ದೇಹದೊಳಗೆ ಇರುವಂತಹ ಕ್ಷೇತ್ರಜ್ಞನೆಂಬ ಯಾವ ಪದವನ್ನು ನೀನು ಹೇಳುತ್ತಿರುವೆಯೋ ಅದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ನೀನು ವಿಶ್ವಾತ್ಮನಾಗಿ ಹೇಳುತ್ತಿದ್ದುದನ್ನು, ವಿಶ್ವಾತ್ಮನಾಗಿ ವಿಶ್ವರೂಪವನ್ನು ತೋರಿಸಿದುದನ್ನು ಈಗ ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ಏಕೆಂದರೆ ನೀನು ಪ್ರಸನ್ನ ರೂಪನಾಗಿ, ಸೌಮ್ಯ ರೂಪನಾಗಿ, ನನ್ನಂತೆಯೇ ಮಾನವ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವೆ. ಸಚೇತಾಃ, ಚೇತಸ್ಸುಳ್ಳಂತಹ ಈ ದೇಹವು, ಆತ್ಮವುಳ್ಳಂತಹ ಈ ದೇಹವು ಸಚೇತಾಃ. ಪ್ರಕೃತಿಂ ಎಂದರೆ ಈ ದೇಹ, ಕ್ಷೇತ್ರ. ಪ್ರಕೃತಿಯೇ ದೇಹವಾಗಿ ಕ್ಷೇತ್ರವೆನಿಸುತ್ತಿದೆ ಎಂಬ ಜ್ಞಾನವನ್ನು ಪರಮಾತ್ಮನು ಹೋದ ಅಧ್ಯಾಯದಲ್ಲಿಯೇ ತಿಳಿಸಿಕೊಡುತ್ತಾನೆ. ಆ ಒಂದು ವ್ಯತ್ಯಾಸಗಳನ್ನು, ವ್ಯಕ್ತಿ ಸಮಷ್ಟಿ ವ್ಯಷ್ಟಿಗಳ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಲು ಸುಗವಾಗಿಯೇ ಭಕ್ತಿಯೋಗವನ್ನು ವಿವರವಾಗಿ ತಿಳಿಸಿಕೊಡುತ್ತಾನೆ. ಒಂದಕ್ಕೊಂದು ಇರುವ ವ್ಯತ್ಯಾಸವನ್ನು ಭಕ್ತಿಯೋಗವೆಂಬ ಯೋಗದಿಂದ ಕೂಡಿಸಬಹುದು ಮತ್ತು ಕ್ಷೇತ್ರಜ್ಞರ ಯೋಗವನ್ನು ಕಾಣಬಹುದು ಎಂಬುದನ್ನು ಭಕ್ತಿಯೋಗದಲ್ಲಿ ವರ್ಣಿಸುತ್ತಾ ಪರಮಾತ್ಮನು ಹೇಳಿದಂತಹ 6 ಅಧ್ಯಾಯಗಳ ಸಮಷ್ಟಿ ರೂಪದ ಜ್ಞಾನವನ್ನು, ವಿಶ್ವಜ್ಞಾನವನ್ನು, ವಿಶ್ವಾತ್ಮನಾಗಿ ಕರುಣಿಸಿದ ಒಂದು ದೃಶ್ಯಗಳನ್ನು ಅರ್ಜುನನು
ಮಾನುಷ ರೂಪದಿಂದ ನೋಡಿ ಇತಿಮಿತಿಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಪಟ್ಟು ಈಗ ಪ್ರಕೃತಿಂಗತಃ ಅಬ್ಬ ಈಗ ನಾನು ಈ ದೇಹದಲ್ಲಿ ಇದ್ದೇನೆ, ಇದುವರೆಗೆ ದೇಹದಲ್ಲಿ ನಾನು ಇದ್ದಿರಲೇ ಇಲ್ಲ, ಅಂತಹ ಭಯಾನಕವಾದಂತಹ ವಿಶ್ವರೂಪವನ್ನು ನಾನು ಕಂಡಿದ್ದೇನೆ. ಈ ಸೌಮ್ಯ ರೂಪವೇ ನನಗೆ ಮರೆತು ಹೋಗಿತ್ತು. ವಿಶ್ವಾದ್ಯಂತ ನನ್ನ ದೃಷ್ಟಿಯಲ್ಲಿ ಎಲ್ಲವೂ ಭಯಂಕರವಾಗಿ ಕಾಣಿಸುತ್ತಿತು. ಅದೆಲ್ಲವೂ ನಿನ್ನ ಯೋಗ ಸಿದ್ಧಿಯಿಂದ ಸಾಧ್ಯವಾಯಿತೆಂಬುದು ನನಗೆ ಅರ್ಥವಾಗಿದೆ ಎಂಬುದಾಗಿ ಅರ್ಜುನನು ಸಚೇತಃ ಪ್ರಕೃತಿಂ ಗತಃ, ಈ ದೇಹದೊಳಗೆ ಈಗ ನಾನು ಸೌಖ್ಯದಿಂದ ಸ್ಥಿತನಾಗಿದ್ದೇನೆ, ಸ್ವಾಸ್ಥ್ಯವನ್ನು ಹೊಂದಿದ್ದೇನೆ, ಮನುಷ್ಯನಿಗೆ ಇರಬೇಕಾದಂತಹ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಎಂಬುದಾಗಿ ಹೋದ ಅಧ್ಯಾಯಗಳಲ್ಲಿ ಪರಮಾತ್ಮನು ತಿಳಿಸಿದಕ್ಕೆ ತೋರಿಸಿದ ವಿಶ್ವರೂಪಕ್ಕೆ ಉತ್ತರವಾಗಿ ಅರ್ಜುನನು ಹೇಳುವ ಮಾತುಗಳಿವೆ. ಅದೇ ಸಮಷ್ಟಿ ರೂಪದ ವಿಶ್ವಾತ್ಮನಾಗಿ ವಿಶ್ವರೂಪವನ್ನು ತೋರಿಸಿದಂತಹ ಪರಮಾತ್ಮನು ಹೇಗೆ ಈ ವಿಶ್ವವನ್ನು ಧರಿಸಿರುವನು, ವಿಶ್ವವೇ ಅವನಿಗೆ ಕ್ಷೇತ್ರವಾಗಿಯೂ ವಿಶ್ವಾತ್ಮನಾದ ಆ ಕ್ಷೇತ್ರಜ್ಞನಿಗೆ ಯಾವ ರೀತಿಯಲ್ಲಿ ಇಡೀ ವಿಶ್ವವೇ ಅಳವಡಿಸಿಕೊಂಡಿದೆ, ಅಲ್ಲಿ ಕ್ಷೇತ್ರವೆಂಬ ಪ್ರಕೃತಿ ಮತ್ತು ಕ್ಷೇತ್ರಜ್ಞನೆಂಬ ತೇಜಸ್ಸು ಯಾವ ರೀತಿ ಒಂದಕ್ಕೊಂದು ಯೋಗವನ್ನು ಹೊಂದಿದೆ, ಸಮಷ್ಟಿ ರೂಪವನ್ನು ತೋರಿಸುತ್ತಿದೆ ಎಂಬುದನ್ನು 10ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಪರಮಾತ್ಮನು ಮೊದಲೇ ತಿಳಿಸಿರುತ್ತಾನೆ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ. ಅಪ, ಕೇವಲ ಮನುಷ್ಯ ಶರೀರವನ್ನು ಹೊತ್ತಿರುವಂತಹ ನೀನು, ಮಾನುಷ ರೂಪದಲ್ಲಿರುವಂತಹ ನೀನು, ಜೀವಶಕ್ತಿಯಾಗಿ ಅತ್ಯಂತ ಭಾಗವಾಗಿ ಅಂಶವಾಗಿ ಇರುವಂತಹ ನೀನು ಈ ನನ್ನ ವಿಶ್ವರೂಪವನ್ನು ತಿಳಿದುಕೊಳ್ಳುವ ಬಗೆ ಹೇಗೆಂದರೆ, ಬಹಳವಾದ ಎಲ್ಲ ಮಾತುಗಳಿಂದ ಹೇಳಿ ಪ್ರಯೋಜನವೇನು, ಒಂದೇ ವಾಕ್ಯದಲ್ಲಿ ಹೇಳುತ್ತೇನೆ. ಅರ್ಜುನ ಕೇಳಿಸಿಕೋ. ವಿಷ್ಟಭ್ಯಾಂ ಅಹಂ ಇದಂ ಕೃತ್ಸ್ನಂ, ವಿಷ್ಟಭ್ಯಾಂ ಅಹಮಿದಂ ಕೃತ್ಸ್ನಂ ಏಕಾಂಶೇನ. ಅನಂತ ವಿಶ್ವಶಕ್ತಿಯಲ್ಲಿ ಒಂದೇ ಒಂದು ಅಂಶವನ್ನು ನಾನು ನಿನಗೆ ಈ ವಿಶ್ವರೂಪದ ದರ್ಶನದಲ್ಲಿ ವಿಭೂತಿ ಯೋಗದ ಮೂಲಕ ತೋರಿಸಿದ್ದೇನೆ. ಈ ಜಗತ್ತಿರುವುದು ನನ್ನ ಒಂದು ಅಂಶದಿಂದ ಮಾತ್ರ. ನೀನು ಕಾಣುತ್ತಿರುವ ಈ ವಿಶ್ವವೆಲ್ಲವೂ, ವಿಶ್ವಶಕ್ತಿ ಎಲ್ಲವೂ, ಅನಂತ ಶಕ್ತಿ ಎಲ್ಲವೂ, ಇಡೀ ಜಗತ್ತು, ಇಂತಹ ಸಾವಿರಾರು ಜಗತ್ತುಗಳು ವಿಶ್ವದಲ್ಲಿ ಅಳವಡಿಸಲ್ಪಟ್ಟಿದೆ ಎಂಬುದನ್ನು ತಿಳಿದುಕೋ. ಅದು ಕೇವಲ ಒಂದೇ ಒಂದು ಅಂಶದಿಂದ ಮಾತ್ರ ಎಂಬುದಾಗಿ ಪರಮಾತ್ಮನು ಹೇಳ್ತಾನೆ. ಪರಮಾತ್ಮನದು ಅಂಶವೆಂದರೆ ಅವನು ತೇಜಸ್ವರೂಪಿ, ಓಜಸ್ವರೂಪಿ, ಅನಂತ ವಿಶ್ವಶಕ್ತಿ ಸ್ವರೂಪಿ. ಆ ವಿಶ್ವಶಕ್ತಿಯನ್ನು ಹೇಗೆ ಜೀವದಂತೆ ಸಂಗ್ರಹವಾಗಿ ಸಂಕ್ಷಿಪ್ತವಾಗಿ ಈ ಕ್ಷೇತ್ರವೆಂಬ ಶರೀರದಲ್ಲಿ ಅಳವಡಿಸಿಕೊಂಡಿರುತ್ತಾನೆ ಎಂಬ ಜ್ಞಾನವನ್ನು ಅರ್ಜುನನಿಗೆ ಕ್ಷೇತ್ರಜ್ಞದ ಮೂಲಕ 3-4 ಶ್ಲೋಕಗಳಲ್ಲಿಯೇ ತಿಳಿಸ ಹೊರಟಿದ್ದಾನೆ. ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತ್ಯಭಿಧೀಯತೆ ಏತದ್ ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಸರ್ವಕ್ಷೇತ್ರೇಷು ಭಾರತ, ಸರ್ವಕ್ಷೇತ್ರೇಷು ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ ತತ್ ಜ್ಞಾನಂ ಮತಂ ಮಮ. ನಿಜವಾದ ಜ್ಞಾನವೆಂದರೆ
ಈ ಸಂಯೋಗಾತ್ಮಕವಾಗಿ ಇರುವಂತಹ ಒಂದು ದೇಹವನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಜ್ಞಾನ. ಕ್ಷೇತ್ರ ರೂಪದಲ್ಲಿರುವ ಭೂಮಿ ರಾಪೋ ನಲೋ ವಾಯು ಖಮ್ಮನೋ ಬುದ್ಧಿ ಎಂಬ ವಿಶಿಷ್ಟವಾದಂತಹ ಪ್ರಕೃತಿ ತತ್ವಗಳನ್ನು ಹೊಂದಿರುವಂತಹ ಈ ಕ್ಷೇತ್ರವನ್ನು ಮಾನುಷ ರೂಪದಲ್ಲಿ, ಮಾನುಷ ಶರೀರದ ರೂಪದಲ್ಲಿ ನೀನು ತಿಳಿದುಕೊಳ್ಳುತ್ತಿರುವೆ. ಆದರೆ ಇದು ವಿಶ್ವವ್ಯಾಪಿ ಆಗಬಲ್ಲದು ಎಂಬುದನ್ನು ಯೋಗ ಸಿದ್ಧಿಗಳಿಂದ ನಾನು ನಿನಗೆ ತೋರಿಸಿದ್ದೇನೆ. ಅದೇ ಸಮಷ್ಟಿ ರೂಪ ಎಂಬುದಾಗಿ ಪರಮಾತ್ಮನು 3 ಶ್ಲೋಕಗಳಲ್ಲಿ ಕ್ಷೇತ್ರಜ್ಞದ ಜ್ಞಾನವನ್ನು, ಅತ್ಯಂತ ರಹಸ್ಯಮಯವಾದಂತಹ ಶಕ್ತಿಯ ವಿಷಯಗಳನ್ನು ಭಕ್ತನಾದ ಅರ್ಜುನನಿಗೆ ಪರಮಭಕ್ತನಾದ ಕಾರಣದಿಂದ ವಿಶ್ವರೂಪವನ್ನು ತೋರಿಸುವುದರ ಜೊತೆಗೆ ಈ ದೇಹದಲ್ಲಡಗಿರುವ ಸಕಲ ಶಕ್ತಿಯ ಸ್ವರೂಪಗಳನ್ನು, ಅಂಶಗಳನ್ನು ವರ್ಣಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.